ಅಪರ್ಣ ಅವರನ್ನ ವರಲಕ್ಷ್ಮಿಯಾಗಿ ಕಣ್ತುಂಬಿಕೊಂಡಂತ ಸಂದರ್ಭ ಅಂತಂದ್ರೆ ಮಜಾ ಟಾಕೀಸ್ ಸಂದರ್ಭ. ಸೊ ಎಪಿಸೋಡ್ ಮೂಲಕ ಅಪರ್ಣ ಅವರ ಮತ್ತೊಂದು ಮುಖವನ್ನು ಅನಾವರಣ ಆಗಿತ್ತು. ಸೊ ಅವರ ಜೊತೆಗೆ ಸಾಕಷ್ಟು ಜರ್ನಿ ಮಾಡಿರುವಂತಹ ಶ್ವೇತಾ ಚಂಗಪ್ಪ ಅವರು ನಮ್ಮ ಜೊತೆ ಇದ್ರೆ, ಬನ್ನಿ ಮಾತಾಡ್ಸೋಣ ಮೇಡಮ್. ಒಂದು ನೋವಿನ ಸಂದರ್ಭ ಆಕ್ಚುಲಿ ಅಂದ್ರೆ ನಿನ್ನೆ ಈ ವಿಚಾರ ಗೊತ್ತ ತಕ್ಷಣ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ರೆ, ನಿಮ್ಮ ನಡುವಿನ ಬಾಂಧವ್ಯ ಸಾಧ್ಯತೆ ಎಷ್ಟಿತ್ತು ಅಂತ ಅಪರ್ಣ ಅವರು ಅಂದ ತಕ್ಷಣ ನಿಮ್ಗೆ ಕಾಡುವಂತ ನೆನಪುಗಳು? ಫಸ್ಟ್ ಆಫ್ ಆಲ್ ಅವ್ರನ್ನ ಈ ರೀತಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನೇ ಹೇಳಿದ್ದೆ. ನಾನು ಅಕ್ಕ ಅಂತ ನಾನು ಯಾರನ್ನೂ ಅಷ್ಟು ಸಲ ಕರೆದಿದ್ದೆ ನೆನಪಿಲ್ಲ. ಬಿಕಾಸ್ ನಮ್ಮಿಬ್ಬರು ಬಾಂಧವ್ಯ ಪಾತ್ರದಲ್ಲಿ ಎಷ್ಟಿತ್ತು, ಹೊರಗಡೆ ಕೂಡ ಅಷ್ಟೇ ಇತ್ತು. ನಿಜವಾದ ಅಕ್ಕ ತಂಗಿರ್ ಥರನೇ ಇರ್ತಿತ್ತು. ಬಾಯಿ ತುಂಬ ಅಕ್ಕ 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 ಅಂತಾನೆ ಕರಿತಿದ್ದೆ. ಅಪರ್ಣ ಅಂದ ತಕ್ಷಣ ನಮಗೆ ಮೊದಲು ಕಣ್ಣು ಕಾಣಿಸೋದು ಕನ್ನಡ, ಅವರ ಭಾಷಾಭಿಮಾನ, ಅವರ ಸ್ಪಷ್ಟತೆ. ಅಷ್ಟು ಖುಷಿ ಆಗ್ತಿತ್ತು ಅವ್ರ ಬಾಯಿಂದ ಕನ್ನಡದ ಪದಗಳನ್ನ ಕೇಳೋದೇ ಒಂದು ದೊಡ್ಡ ವಿಶೇಷ. ಅವರಿಂದ ಕಲಿಯುವಂಥದ್ದು ಸಾಕಷ್ಟಿತ್ತು. ನಾವು ಅಪರ್ಣ ಅವ್ರನ್ನ ವೇದಿಕೆ ಮೇಲೆ ಏನು ನೋಡ್ತಾ ಇದ್ವಿ, ಅದರ ಇನ್ನೊಂದು ರೂಪವನ್ನ ನಾವೆಲ್ಲರೂ ಒಂದು ಕ್ಲೋಸ್ ಸರ್ಕಲ್ ಅವ್ರನ್ನ ನೋಡ್ತಾ ಇದ್ವಿ. ಯಾಕಂದ್ರೆ ತುಂಬಾ ಮಗುವಿನಂತ ಮನ್ಸವರು, ತುಂಬಾ ತಿಂಡಿ ತಿಂತಾ ಇರ್ತಿದ್ರು. ಯಾವಾಗ್ಲೂ ತಿಂಡಿಗಳು ಅಂತಂದ್ರೆ ತುಂಬಾ ಇಷ್ಟ. ಇವತ್ತು ಈಗಿಲ್ಲಿ ತಿನ್ನಕ್ ಹೋಗ್ಬೇಕಾದ್ರೂ ನಮ್ಗೆ ವಿ ವರ್ ಥಿಂಕಿಂಗ್ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋದ್ರೆ ನಾವು ಶೂಟಿಂಗ್ ಮುಗಿಸ್ಕೊಂಡು ಕಾರ್ ನಿಲ್ಲಿಸ್ಬಿಟ್ಟು ಕಾರ್ಗೆ ತರಿಸ್ಕೊಂಡು ಇಲ್ಲಿ ಯಾವ್ದೊಂದು ಚಿಕ್ಕ ಅಂಗಡಿ ಕಾಣಿಸಿದ್ರು ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಆ ಥರ ಒಂದು ಆಕ್ಚುಲ್ ಸ್ಕೂಲಲ್ಲಿ ಕಾಲೇಜ್ ಡೇಸಲ್ಲಿ ಹೇಗಿರ್ತಾರೋ ಆ ಥರ ಬಾಂಧವ್ಯ ನಮಗೆ ಅಪರ್ಣ ಅವ್ರ ಜೊತೆ ಇತ್ತು. ಬಟ್ ತುಂಬ ಫೈಟ್ ಮಾಡಿದಾರೆ ಅವರು. 2 years ಇಂದ ಶಿ ಸ್ಪಾಟ್ ಅ ಲಾಟ್. ನಿರೂಪಣೆಯಿಂದ ಮತ್ತೆ ನಟನೆಯಿಂದ ಅವರ ಗಂಭೀರ ಸ್ವಭಾವವನ್ನು ನೋಡ್ತಾ ಇದ್ವಿ. ಬಟ್ ಅವ್ರದ್ದು ಮತ್ತೊಂದು ಮುಖ ಅನಾವರಣ ಆಗಿದ್ದು ಮಜಾ ಟಾಕೀಸ್ ಮೂಲಕ. ಈ ತರ ಒಂದು ನಗಸ್ತರ ಪಾತ್ರದ ಮೂಲಕ ಅನ್ನೋ ತರ. ಸೊ ನೀವು ಹತ್ತಿರದಿಂದ ತುಂಬಾ ನೋಡಿರ್ತೀರಿ, ಹೇಗಿರ್ತಾ ಇದ್ರು ಅಂತ ನೋಡಿ. ಆ ಗಂಭೀರ ಸ್ವಭಾವವನ್ನು ಹೊರತುಪಡಿಸಿ ಸಾಕಷ್ಟು ಎಲ್ಲರೂ ತಮ್ಮವ್ರ ತರ ಸ್ವೀಕರಿಸ್ತಾ ಇದ್ರು, ಅಷ್ಟೇ ಕಾಮಿಡಿ ಮಾಡ್ತಾ ಇದ್ರು ಅನ್ನೋಂಥದ್ದು. ಅವರು ವೇದಿಕೆ ಮೇಲೆ ಎಷ್ಟು ಗಂಭೀರವಾಗಿರ್ತಿದ್ರು, ವರಲಕ್ಷ್ಮಿಯ ಪಾತ್ರದಲ್ಲಿ ಎಷ್ಟು ಲವ್ಲವಿಕೆಯಿಂದ ಇರ್ತಿದ್ರು, ನಿಜ ಸ್ವಭಾವದಲ್ಲಿ ಕೂಡ ಅಷ್ಟೇ ನಗ್ನಗ್ತಾನೆ ಇರ್ತಿದ್ರು. ಎಲ್ಲರ ಕಾಲು ಎಳಿತಾ ಇದ್ರು, ನಗ್ತಾ ಮಾತಾಡ್ತಿದ್ರು. ಇವಾಗ ಅವ್ರಿಗೇನಾದ್ರೂ ಒಂದು ಚಿಕ್ಕದಾಗಿ ಜೆಲೆಸಿ ಬಂತು ಅಂತಂದ್ರು ಅದನ್ನು ನಗುವಿನ ಮುಖಾಂತರನೇ ಹೇಳ್ತಿದ್ರು. ಯಾಕಂದ್ರೆ ನನಗೆ ನಮ್ಮ ರೆಮೋ ಅವರು ಯಾವಾಗ್ಲೂ, ರಾಣಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ್ರೆ, ನಿನ್ ಕಣ್ಣಾಗ ಅವಳು ಮಾತ್ರ ಚೆನ್ನಾಗಿ ಕಾಣಿಸೋದಾ, ಈ ತರ ಒಂದು ಚಿಕ್ಕ ಜೆಲಸಿ ಆದ್ರೂ ಅದನ್ನ ಈ ಮಕ್ಕಳು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತಾರ ಆ ತರನೇ ಮಾಡ್ತಾ ಇದ್ರು ಅಪರ್ಣ ಯಾವಾಗ್ಲೂ. ಅಂಡ್ ವಿ ವಿಲ್ ಮಿಸ್ ಹರ್. ಅವರ ರೀಪ್ಲೇಸ್ಮೆಂಟ್ ಸಾಧ್ಯನೇ ಇಲ್ಲ. ಅವರ ಸ್ಪಷ್ಟತೆ, ಅವರ ಒಂದು ಗಂಭೀರ, ಅವ್ರ ವೇದಿಕೆ ಮೇಲೆ ಇರ್ತಾ ಇದ್ದಂತ ಒಂದು ಅಪರ್ಣ ಏನಿದ್ದಾರೆ, ಆ ಚಾರ್ಮ್ ಏನಿದೆ, ಯಾರಿಂದನೂ ಸಾಧ್ಯ ಇಲ್ಲ. ಅದು ಇನ್ಮೇಲೆ ಯಾರಿಂದನೂ ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅದೇ ಹೇಳೋದು, ನಿರೂಪಣೆ ಎಲ್ಲ ನಾವು ನಿರೂಪಕರಾಗ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಬೇಸಿಕಲಿ ನಾನು ಆಕ್ಟಿಂಗ್ ಇಂದನೇ ಬಂದಿದ್ದು. ಬಟ್ ನಿರೂಪಣೆ ಅಂತ ಒಂದು ಜವಾಬ್ದಾರಿ ಕೈ ಮೇಲೆ ಬಂದಾಗ ನಮಗೆ ಮೊದಲು ಕಾಣಿಸೋಂಥ ವ್ಯಕ್ತಿನೇ ಅಪರ್ಣ. ನಿರೂಪಣೆ ಮಾಡಿದ್ರೆ ಅವ್ರ ತರ ಮಾಡಬೇಕು, ಎಷ್ಟು ಗಂಭೀರವಾಗಿ ಮಾಡ್ತಾರೆ, ಎಷ್ಟು ಆ ಒಂದು ಬಿಹೇವಿಯರ್ ಅಂತ ಹೇಳ್ತಾರಲ್ಲ, ವೇದಿಕೆ ಮೇಲೆ ಯಾವ ತರ ಬಿಹೇವ್ ಮಾಡ್ಬೇಕು, ಅದನ್ನ ಅವರಿಂದ ಕಲ್ತ್ಕೋಬೇಕಾಗಿತ್ತು. ಅದು 100 ಜನ್ಮ ಎತ್ತು ಬಂದ್ರು ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ಕೆಲವೊಂದ್ ಕಡೆ ಇವತ್ತು ನೋಡ್ತಾ ಇದ್ರೆ ಮಜಾ ಟಾಕೀಸ್ ಕುಟುಂಬವನ್ನ ಅವರು ಯಾವ್ದೋ ಒಂದು ಶೋ ಅಂತ ನೋಡ್ತಾ ಇರಲಿಲ್ಲ, ನಿಜಕ್ಕೂ ಕುಟುಂಬನೇ ಎದುರು ಬಂದಿದ್ರ ಹತ್ರ ಕಾಣಿಸ್ತಾ ಇದೆ. ಆಕ್ಚುಲಾಗಿ ಹೇಗಿರ್ತಾ ಇದ್ರು ಮೇಡಮ್? ಮನೆ ತರನೇ ಅದೇ ಫೀಲ್ ಇತ್ತ? ಎಲ್ಲರ ಜೊತೆ ಅದೇ ಒಂದು ಬಾಂಧವ್ಯ, ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ತರ ಇರ್ತಾ ಇದ್ದಾರೆ? ಖಂಡಿತವಾಗ್ಲೂ ಅದೇ ತರ ಇರ್ತಿತ್ತು. ನಾವೆಲ್ಲ ಒಂದು ವಾರದಲ್ಲಿ ಒಂದು ಮೂರ್ ದಿವಸ ಅಟ್ಲೀಸ್ಟ್ ನಾವು ಒಟ್ಟಿಗೆ ಇರ್ತಿದ್ವಿ. 2 ದಿವಸ ರಿಹರ್ಸಲ್ಸ್, 1 ದಿವಸ ಶೂಟಿಂಗ್ ಅಂತ. ನಾವು ಮನೆಯಲ್ಲಿ ಅಷ್ಟು ಆರಾಮಾಗಿ ಇರ್ತಿದ್ವೋ ಏನೋ ಮನೆಯವ್ರ ಜೊತೆ ಗೊತ್ತಿಲ್ಲ. ಬಟ್ ಈ ಒಂದು ಕುಟುಂಬಕ್ಕೆ ಬಂದಾಗ ಬರೀ ನಗು ಇರ್ತಿತ್ತು. ವೇದಿಕೆ ಮೇಲೆ ನೀವೇನ್ ನೋಡ್ತೀರಾ ಅದು ಅದರ 300 ಪಟ್ಟು ಜಾಸ್ತಿ ನಗು ನಮ್ಮ ಮಧ್ಯೆ ಇರ್ತಿತ್ತು. ಆ ತರ ನಾವು ಅಪರ್ಣ ಅವ್ರನ್ನ ನೋಡಿರೋದು. ಅಂದ್ರೆ ನಮ್ಮ ಬಾಂಧವ್ಯ ಅದೇ ತರ. ಎಲ್ರು ಅಲ್ಲಿದ್ದಂತ ಪ್ರತಿಯೊಂದು ಕಲಾವಿದ್ರು, ನಾವು ಒಂದಷ್ಟು ಕುಟುಂಬ ಏನಿದೆ, ಕೋರಿ ಅವರು, ಮಂಡ್ಯ ರಮೇಶ್ ಸರ್, ರೆಮೋ ಅವರು, ನಾನು, ಮತ್ತೆ ಬ್ಯಾಕ್ ಎಂಡಲ್ಲಿ ಮಾಲಿನಿ ಅಂತ ಕೆಲಸ ಮಾಡ್ತಿದ್ರು ಅವರು, ಸೃಜನ್ ಅವರು, ಎಲ್ಲರೂ ತುಂಬಾ ನಕ್ಕು 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 ಸಾಕೋಗ್ಬಿಡೋದು. ಅಷ್ಟು ನಗ್ತಾ ಇರ್ತಿದ್ವಿ. ಮನೆ ತರನೇ ಇತ್ತು. ಇಟ್ ವಾಸ್ ಲೈಕ್
ಸಾಮಾನ್ಯವಾಗಿ ಹೇಳ್ತಾರೆ ನೀವು ಅಕ್ಕ ಅಂತ ಯಾರನ್ನು ಅಷ್ಟೊಂದು ಪ್ರೀತಿಯಿಂದ ಹಚ್ಕೊಳ್ಳಲ್ಲ ಅಂತ, ಬಟ್ ಅಪರ್ಣ ಅವರು ಅದನ್ನು ಹೊರತುಪಡಿಸಿ ಅಕ್ಕ ಅನ್ನೋ ಸ್ಥಾನದಲ್ಲಿ ನಿಂತಿದ್ರು. ಸೊ ಕಷ್ಟ ನಷ್ಟ ಅಥವಾ ಈ ತರದ ಅನಾರೋಗ್ಯದ ವಿಚಾರ ನಿಮ್ಮ ಹತ್ರ ಯಾವ ತರ ಹೇಳ್ಕೊಂಡಿದ್ರು ತುಂಬಾ ಹತ್ತಿರದಲ್ಲಿ? ಇಲ್ಲ, ಅವರು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ನೆಲ್ಲ ಹೇಳ್ಕೊಂಡಿರೋರು. ಅಂದ್ರೆ ನಂಗೆ ತುಂಬಾ ತಲೆನೋವು ಕಣೆ, ನಂಗೆ ಇದು ಕಣೆ, ಈ ನೋಡೆ ನಂಗೆ ನೆಗಡಿ ನಿಲ್ತಾನೆ ಇಲ್ಲ, ಈ ತರದೆಲ್ಲ ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ರು. ಈ ಕೋವಿಡ್ ಆದ ಮೇಲೆನೆ ಅವ್ರಿಗೆ ಈ ಒಂದು ಪ್ರಾಬ್ಲಮ್ ಬಂದಿರೋದು. ಆ ಟೈಮಲ್ಲಿ ನಮ್ಮೆಲ್ಲರ ವೃತ್ತಿಯು ಚೇಂಜ್ ಆಯ್ತು. ಹಾಗೆ ಅವರ ಹಸ್ಬೆಂಡ್ ಕೂಡ ಅದನ್ನೇ ಹೇಳ್ತಿದ್ರು, ನಮ್ಮೆಲ್ಲರಿಂದ ಅದನ್ನ ಮುಚ್ಚಿಟ್ಟಿದ್ರು ಅವರು. ಬಟ್ ನಮ್ಗೆ ಈ ವಿಷಯ ಗೊತ್ತಿತ್ತು, ಅಂದ್ರೆ ಬೇರೆ ಕಡೆಯಿಂದ ಊಹಾಪೋಹಗಳು ಬರ್ತಿತ್ತು. ಆದ್ರೆ ಒಬ್ಬ ವ್ಯಕ್ತಿನ ನೀವು ಹೇಗೆ ಕೇಳಕ್ ಸಾಧ್ಯ? ಈಗ ಸಡನ್ ಆಗಿ ಹೋಗಿ ನೀವು ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆಯಂತೆ, ಹೌದಾ ಅಂತ ಕೇಳಿದ್ರೆ ಎಂಥ ಒಂದು ಶಾಕಿಂಗ್ ಅದು. ಅಂಡ್ ನಾನ್ ಪರ್ಸನಲಿ ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ನೀವು ನನಗೆ ಏನ್ ಹೇಳ್ತೀರಾ ಅದು ಮಾತ್ರ ನಿಜ. ನನಗೆ ಇಲ್ಯಾರೋ ಏನೋ ಹೇಳಿದ್ರು ಅದು ನಿಜ ಖಂಡಿತವಾಗ್ಲೂ ನಾನ್ ತಗೊಳಲ್ಲ ಅದನ್ನ. ಸೊ ಹಾಗಾಗಿ ನಾನು ಕೂಡ ಅವ್ರನ್ನ ಏನು ಪರ್ಸನಲ್ ಆಗಿ ಕೇಳಿರ್ಲಿಲ್ಲ, ಹೇಗಿದ್ದೀರಾ ಆತರ ಇರ್ತಿದ್ವಿ ಅಷ್ಟೇ. ಬಟ್ ಗೊತ್ತಿತ್ತು, 2 ತಿಂಗಳ ಹಿಂದೆ ಅವರೇ ಕನ್ಫರ್ಮ್ ಮಾಡಿದ್ರು, ಒಂದು ಸರ್ಕಲ್ ಮಾತ್ರ ಕನ್ಫರ್ಮ್ ಮಾಡಿದ್ರು ದಟ್ ಎಸ್ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಅಂತ. ನೆನ್ನೆನೂ ಅಷ್ಟೇ, ನೆನ್ನೆ ಶಿ ವಾಸ್ ಇನ್ ಅ ವೆರಿ ವೆರಿ ಬ್ಯಾಡ್ ಸ್ಟೇಜ್. ನೆನ್ನೆ ಮಧ್ಯಾಹ್ನ ವೆನ್ ವಿ ಗಾಟ್ ಟು ನೋ ದಟ್ ಅವರು ಆಲ್ಮೋಸ್ಟ್ ಕೋಮಾದಲ್ಲಿದ್ರು, ಅವಾಗ ಗೊತ್ತಾಯ್ತು ವಿಷಯ ಈ ತರ ಅಂತ. ನಂಗೆ ನಿನ್ನೆ ಮಧ್ಯಾಹ್ನದಿಂದನೂ ಐ ಆಮ್ ನಾಟ್ ಮೈ ಸೆಲ್ಫ್. ಅಂದ್ರೆ ಯಾರು ಐ ಡೋಂಟ್ ನೋ, ಐ ಕಾಂಟ್ ಟೇಕ್ ಈ ತರ ವಿಷಯಗಳು. ಬಟ್ ಅಪರ್ಣ ಅವ್ರ ವಿಷಯವಾಗಿ ಈ ತರ ಒಂದು ನ್ಯೂಸ್ ಬರುತ್ತೆ ಅಂತ ನೆವರ್ ಎಕ್ಸ್ಪೆಕ್ಟೆಡ್. ಅಂದ್ರೆ ತುಂಬಾ ಹತ್ತಿರದಲ್ಲಿ ಬೇಕಾಗಿದೆ ತುಂಬಾ ದಿನ ಆಯ್ತು. ಅದೇ ಹೇಳಿದ್ದು, ಕೋವಿಡ್ ಆದ್ಮೇಲೆ ನನ್ನ ಮಗುನ ನೋಡ್ಕೊಂಡು ಹೋಗಕ್ಕೆ ನಮ್ಮನೆಗೆ ಬಂದು ಊಟ ಮಾಡಿ, ನಾವು ಯೂಶಲಿ ಆತರ ಮೀಟ್ ಮಾಡ್ತಿರ್ತಿದ್ವಿ. ಯಾವ್ದಾದ್ರು ಒಂದು ಚಿಕ್ಕ ಅಂಗಡಿಗೆ ಹೋಗ್ಬೇಕು ಅಥವಾ ವಿವಿಪುರಂ ಚಾಟ್ ಸ್ಟ್ರೀಟ್ಗೆ ಹೋಗ್ಬೇಕಂದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬಿಡ್ತಿದ್ವಿ ನಾವೆಲ್ಲ. ಗಾಡಿಯಲ್ಲಿ ಒಂದ್ ಕಡೆ ನಿಲ್ಲಿಸ್ಬಿಟ್ಟು ಮಾಸ್ಕ್ ಹಾಕೊಂಡು ಹೋಗಿ ಆ ಅಂಗಡಿ ಒಳಗೆ ನುಗ್ಬಿಟ್ಟು ಅಲ್ಲಿ ತಿನ್ಕೊಂಡು ಬಂದ್ಬಿಡ್ತಿದ್ವಿ. ಅಲ್ಲಿ ಜನ ಸೇರಕ್ ಮುಂಚೆ ನಾವೆಲ್ಲ ಹೊರಗಡೆ ಬಂದ್ಬಿಡ್ತಿದ್ವಿ. ಆ ತರ ಭೇಟಿ ಮಾಡ್ತಾ ಇದ್ದಿದ್ದು. ಅವ್ರು ಹುಷಾರ್ ತಪ್ಪ ಮೇಲೆ ನಾವು ಭೇಟಿ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅವರು ಕೂಡ ತುಂಬಾ ಬ್ಯುಸಿ ಇರ್ತಿದ್ರು. ಆಮೇಲೆ ಅನಾರೋಗ್ಯ ಅಂತ ಗೊತ್ತಾದ್ಮೇಲೆ ಬಹುಶಃ ಅವರು ಹೊರಗಡೆ ಬರೋದು ಅದೆಲ್ಲ ಕಡಿಮೆ ಆಗಿತ್ತು. ಬಟ್ ತುಂಬಾ ದಿನನೇ ಆಯ್ತು ಅವ್ರನ್ನ ಮೀಟ್ ಮಾಡಿ, ಒಂದು 2 years ಆಯ್ತು. ಈ ಕ್ಯಾನ್ಸರ್ ಅಂತ ಏನು ಇದೆ ಅದು ಗೊತ್ತಾಗೋದಕ್ಕಿಂತ ಮುಂಚೆ ನಾವು ಭೇಟಿ ಮಾಡಿದ್ದು. ಅದಾದ್ಮೇಲೆ ನಿಮ್ಗೆ ಗೊತ್ತಿರುವಂತೆ ಅವ್ರಲ್ಲಿ ಏನಾದ್ರು ಕೊರಗುವಂತ ಏನಾದ್ರು ಇದ್ರೆ, ಯಾಕಂದ್ರೆ ಅವರು 30 ವರ್ಷದ ನಂತರ ಸಿನಿಮಾ ಮಾಡಬೇಕು, ಸಾಕಷ್ಟು ಒಳ್ಳೆ ಸ್ಕ್ರಿಪ್ಟ್ ಗಳನ್ನ ಆಯ್ಕೆ ಮಾಡಬೇಕು ಅಂತ ಆಸೆ ಇತ್ತು. ಗ್ರಾಮಾಯಣ ಅವ್ರ ಪಾತ್ರದ ಬಗ್ಗೆ ಈಗ ಡೈರೆಕ್ಟ್ ಮಾತಾಡ್ತಾರೆ, ಮಾತ್ರ ವಿನಯ್ ಅವರು ಕೂಡ ಹೇಳ್ತಿದ್ರು ಅತ್ಯುತ್ತಮವಾದ ಪಾತ್ರ, ಮತ್ತೆ ಈ ಪಾತ್ರಕ್ಕೆ ಅವ್ರಿಗೆ ಅಂತಾನೆ ಬರೆದಂತ ಪಾತ್ರ ಅಂತ ಹೇಳ್ತಿದ್ರು. ಆ ತರದ ಏನಾದ್ರು ಇತ್ತ ಈ ತರ ಆಸೆಗಳು ಕೊರಗುಗಳು ಅಂತ? ಆಸೆಗಳು ಅಂತಂದ್ರೆ ತುಂಬಾ ಆಸೆಗಳಿರ್ತಿದ್ವು, ಎಲ್ಲಾ ವಿಷಯದಲ್ಲೂ ಆಸೆ ಅವ್ರಿಗೆ. ಅಂದ್ರೆ ನಾನು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಬೇಕು, ಇನ್ನು ನೋಡು ಅದ್ ಬಂದ್ರೆ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಯಾವ ತರ ಮಾಡ್ಬೇಕು. ಅಂದ್ರೆ ಅವರಲ್ಲಿ ಖಂಡಿತವಾಗ್ಲೂ ಅವರು ಒಂದು ಒಳ್ಳೆಯ ನಟಿ, ಆ ಒಂದು ಒಳ್ಳೆಯ ಪಾತ್ರಗಳು ಬರಬೇಕು ಅನ್ನೋದು ಅವ್ರಿಗಿತ್ತು. ಅದನ್ನ ಹಂಚ್ಕೊಳ್ತಿದ್ರು. ಏನು ಮಾಡ್ತೀವಲ್ವಾ, ಯಾಕೆ ಯಾರಿಗೂ ನೆನಪಿರಲ್ಲ ನಾವು ಮಾಡ್ತಿದೀವಿ ಅಂತ. ಬಿಕಾಸ್ ನಾನು ಅವರೆಲ್ಲ ಒಂದ್ ಸ್ವಲ್ಪ ಒಂದೇ ಕ್ಯಾಟಗರಿ. ಅಂದ್ರೆ ನಾವು ಮಾಡ್ತೀವಿ, ಸಿನಿಮಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವ್ ಯಾರಿಗಾದ್ರೂ ಫೋನ್ ಮಾಡಿ ಕೇಳೋದು ಆ ತರ ನಾವ್ ಯಾವತ್ತೂ ಮಾಡಿಲ್ಲ. ಸೊ ನಾನು ಅವರು ಯಾವಾಗ್ಲೂ ನಾವು ಕಲಾವಿದ್ರಲ್ವಾ, ಪಾತ್ರ ಮಾಡಿದೀವಲ್ಲ, ಜನ ಕರಿಬೇಕಲ್ವಾ ಅನ್ನೋದು ನಾವು ಶೇರ್ ಮಾಡ್ಕೊಂಡಿದೀವಿ. ಅದು ಅವ್ರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ, ಅಂಡ್ ನಾನ್ ವೇದ ಮಾಡಿದಾಗ ತುಂಬಾ ಖುಷಿ ಪಟ್ಟಿದ್ರು ಅವ್ರು. ಗುಡ್, ಫೈನಲಿ ಯು ಗಾಟ್, ನಿಮ್ಗೆ ಏನ್ ಬೇಕು ಅಂತಿತ್ತು ಅದನ್ನ ನೀನ್ ಮಾಡ್ತಾ ಇದೀಯಾ ಅಂತ ಹೇಳಿ. ಅವ್ರು ಆ ಸಿನಿಮಾ ಮಾಡಿದಾಗ ನಾನು ಅಷ್ಟೇ ಖುಷಿ ಪಟ್ಟಿದ್ದೆ. ಬಟ್ ಅದಿತ್ತು ಅವ್ರಿಗೆ, ಅಂದ್ರೆ ನಾ ಇನ್ನೂ ಕೆಲಸ ಮಾಡ್ಬೇಕು, ನಮ್ಮ ನಿರ್ದೇಶಕರು ನಿರ್ಮಾಪಕರು ಕರಿಬೇಕು ಅಂತ ತುಂಬಾ ಆಸೆ ಇತ್ತು. ಕೊನೆಯದಾಗಿ ನಿಮ್ ಕಣ್ಣಲ್ಲಿ ಕಾಣಿಸ್ತಾರೆ ಕಂಪನಿ ಇದೆ, ಯಾಕಂದ್ರೆ ನಾನ್ ಸ್ಟಾಪ್ ಬೆಳಿಗ್ಗೆ ನೋಡ್ತಾ ಇದೀವಿ, ಆಳ್ತಾ ಇದ್ರೆ ಮೇಡಮ್ಗೆ ಕೊನೆಯದಾಗಿ ಹೇಳೋದಾದ್ರೆ ಕೊನೆಯ ಮಾತು? ಕೊನೆ ಮಾತು ಅಂತ ಹೇಳಕ್ಕೆ ಇಷ್ಟ ಆಗ್ತಿಲ್ಲ. ಜಸ್ಟ್ ಮಿಸ್ ಹರ್ ಅಷ್ಟೇ. ಇದಿಷ್ಟು ಶ್ವೇತಾ ಚೆಂಗಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.